ನಮ್ಮ ಹುಲಿ ಕಿಂಗ್ ಕೊಹ್ಲಿ ಹೊಡಿಲ್ಲ ಮ್ಯಾಚ್ ಅಲ್ಲಿ. ನಮಸ್ಕಾರ ಬೆಂಗಳೂರು RCB ವರ್ಸಸ್ ಚೆನ್ನೈ ಮ್ಯಾಚ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಳ್ಳೆ ವಿಷಯ ಏನಂದ್ರೆ RCB ಗೆದ್ದಿದ್ದಾರೆ. ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಎಲ್ಲ ಹೊಸ ಹೊಸ ವ್ಯೂವರ್ಸ್ ಎಲ್ಲ ಬರ್ತಿದ್ದಾರೆ. ಸೊ ಪ್ಲೀಸ್ ಪ್ಲೀಸ್ ಐ ವಾಂಟ್ ಟು ರೀಚ್ 1 million. ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ, ನಮ್ಮ ಚಾನೆಲ್ನ ಹಂಗಂತ ಹೇಳ್ತಾ ನಮ್ಮ ಅತಿಥಿಗಳಿದ್ದಾರೆ. ಇವತ್ತು ನಮ್ಮ ವಿನೋದ್ ಸರ್ ಇದ್ದಾರೆ, ರತನ್ ಸರ್ ಇದ್ದಾರೆ, ಶ್ರೀನಿವಾಸ್ ಸರ್ ಇದ್ದಾರೆ. ಇವತ್ತು RCB ಚೆನ್ನೈ ಮ್ಯಾಚ್ ಇತ್ತು, ಎಲ್ಲಾರ್ಗು ಹೋಪ್ಸ್ ಇತ್ತು RCB ಚೆನ್ನಾಗಿ ಆಡ್ಲೇಬೇಕು ಅಂತ ಇವತ್ತು. ಸೊ ಎಲ್ಲಾರ್ಗು ಒಂದು ಹುಮ್ಮಸ್ ಇತ್ತು, ಯಾಕಂದ್ರೆ 2008ರಲ್ಲಿ ಚೆನ್ನೈಯಲ್ಲಿ ಗೆದ್ದಿದ್ದು ಲಾಸ್ಟ್ ಅಲ್ಲಿ. ಅದ್ರ ಮೇಲೆ ಬಂದೇ ಇಲ್ಲ ವಿನ್ನು ಯಾವತ್ತು RCBಗೆ ಚೆನ್ನೈಯಲ್ಲಿ. ಹಂಗಾಗಿ ಇವತ್ತು ಈ ವಿನ್ ಬಂದಿದೆ. ಈ ವಿನ್ ಎಲ್ಲ, ಈ ಗೆಲುವು ನಮ್ಮ RCB ಅಭಿಮಾನಿಗಳಿಗೆ ಸೇರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸರ್ ರತನ್ ಸ್ಟಾರ್ಟ್ ಮಾಡ್ತೀನಿ. ರತನ್, ನಿಮ್ಗೆ ಏನ್ ಅನ್ಸತ್ತೆ ಇವತ್ತಿನ ಬ್ಯಾಟಿಂಗು ಬೌಲಿಂಗು ಏನ್ ಅನ್ಸತ್ತೆ ಹೇಳಿ? ಏನ್ ಸರ್ ಇವತ್ತು ಯಪ್ಪ ಏನ್ ಸಾಕತ್ತಾಗ ಆಡಿದ್ರು, ಏನ್ ಖುಷಿ ಇದೆ ಗೊತ್ತಾ ಇವತ್ತು. ಎಷ್ಟ್ ದಿವಸ ಆಗಿತ್ತು ಇಂತ ಖುಷಿ ನೋಡಿ, ಅದು ಹಿಂಗೆ ಹೀನವಾಗಿ ಸೋಲು. ಅಯ್ಯೋ, ನಾವೆಲ್ಲ ಅನ್ಕೊಂಡಿದ್ವಿ 200 220 ಮೇಲೆ ಆಗ್ಬೇಕು ಅಂತ. ಬಟ್ ಏನೋ 197 ಆಯ್ತು. ಅದು ಟೀಮ್ ಡೇವಿಡ್ ಇಂದ ಒಂದ್ ಸ್ವಲ್ಪ ಜಾಸ್ತಿ ಬಂತು ಸ್ಕೋರು. ತುಂಬಾ ಖುಷಿ ಆಗ್ತಿದೆ. ಅದನ್ನೆಲ್ಲ ನೋಡ್ಬಿಟ್ಟು ಅವರು ಏನೋ ಒಂದು ನಿಯರರ್ ಬಂದು ಒಂಥರ ಟಕ್ಕರ್ ಕೊಡ್ತಾರೇನೋ ಅನ್ನೋ ತರ ಇತ್ತು. ಬಟ್ ಅದೆಲ್ಲ ನೋಡಿ ಯಪ್ಪ ಇವ್ರೇನ CSK ಟೀಮ್ ಅನ್ಸ್ಬಿಡ್ತೀವತ್ತು ಮ್ಯಾಚ್ ನೋಡ್ಬಿಟ್ಟು. ಅಯ್ಯೋ, ಈಗಂತೂ ಏನ್ ಖುಷಿ ಗೊತ್ತಲ್ಲ. ಸೆಮಿಫೈನಲ್ ಗೊತ್ತಲ್ಲ ನಿಮಗೆ, ಹೆಂಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೆಂಗ್ ಇದು ಮಾಡಿದ್ವಲ್ಲ. ಇವತ್ತು ಅದೇ ಮಾಡೋಣ ಅನ್ಕೊಂಡಿದ್ವಿ, ಬಟ್ ಇನ್ನು ಕ್ವಾಲಿಫೈಲು ಆಗಿಲ್ಲ. ಅದಾದ್ಮೇಲೆ ಎಲ್ಲ ಪ್ಲಾನ್ ಮಾಡ್ಕೊಳ್ಳೋಣ. ಶುಭಾರಂಭ ಆಗಿದೆ. 2 ಮ್ಯಾಚ್ ಗೆದ್ದಿದ್ದಾರೆ. ಒಳ್ಳೆ ರನ್ ರೇಟ್ ಅಲ್ಲಿ ಬೇರೆ ಗೆದ್ದಿದ್ದಾರೆ. ಚೆನ್ನೈನ ಒಂದು ಒಳ್ಳೆ ಸುದ್ದಿ. ಫೈನಲ್ಸ್ ಗೆದ್ರು ಇಷ್ಟು ಖುಷಿ ಆಗಲ್ಲ. ಚೆನ್ನೈ 50 ರನ್ ಗೆದ್ದವ್ರೆ, ಸಾಮಾನ್ಯ ಅಲ್ಲ. ನೆಟ್ ರನ್ ರೇಟ್ ಹಂಗೆ ಎಗರಿರುತ್ತೆ ಮೇಲ್ಗಡೆಗೆ. ಟೇಬಲ್ ಟಾಪ್, ನಿನ್ನೆನೆ ಟೇಬಲ್ ಟಾಪ್ ಇದ್ರು SRH ಸೋಲಿದ್ರಿಂದ. ಸೊ ಹಂಗಾಗಿ ಇವತ್ತು ಇನ್ನ ಟೇಬಲ್ ಟಾಪ್ ಅಲ್ಲಿ ಇನ್ನ ಹೈ ರನ್ ರೇಟ್ ಅಲ್ಲಿ ಇರ್ತಾರೆ. ವಿನೋದ್, ನಿಮ್ಗೆ ಏನ್ ಅನ್ಸುತ್ತೆ RCB ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾಗ? ಫಿಲ್ ಸಾಲ್ಟ್ ಮತ್ತೆ ನಮ್ಮ ಪತಿದಾರು ಹೊಡಿಯಕ್ ಸ್ಟಾರ್ಟ್ ಮಾಡ್ಕೊಂಡ್ರು. ಪತಿದಾರ್ ಇದ್ದೀರಲ್ಲ, ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ. ಸೊ ವಿರಾಟ್ ಕೊಹ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ರು ಫಸ್ಟ್ 3 overs 4 overs ಅಲ್ಲಿ. ಸೊ ನಿಮ್ಗೆ ಹೆಂಗ್ ಅನ್ಸ್ತು? ಫಿಲ್ ಸಾಲ್ಟ್ ಅವ್ರ ಬ್ಯಾಟಿಂಗ್ ಆಗಲಿ, ಪತಿದಾರ್ ಬ್ಯಾಟಿಂಗ್ ಆಗಲಿ, ಇನ್ನ ಅಪ್ಕಮಿಂಗ್ ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಚೆನ್ನಾಗಿ ಮಾಡಿದ್ರು. ಬ್ಯಾಟಿಂಗ್ ಅವ್ರು ನೋಡ್ತಾ ಇದ್ದಾಗ 200+ ಎಕ್ಸ್ಪೆಕ್ಟೆಡ್ ಸ್ಕೋರ್ ಇತ್ತು. ಹೌದು. ಅಂಡ್ ಕೊಹ್ಲಿ ಸಪೋರ್ಟ್ ಇರುತ್ತೆ ಅಂತ 100% ಎಲ್ಲರಿಗೂ ಗೊತ್ತಿತ್ತು. ಆಸ್ ಎನ್ ಎಕ್ಸ್ಪೀರಿಯನ್ಸ್ ಇಟ್ ವಿಲ್ ಹೆಲ್ಪ್ ಟೀಮ್ ಪಕ್ಕ. ಸೊ ಹೆಲ್ಪ್ ಆಗಿದೆ, ಚೆನ್ನಾಗಿ ಆಡಿದ್ದಾರೆ. ಸೊ ಕ್ಯಾಪ್ಟನ್ ಇನ್ನಿಂಗ್ಸ್ ವಾಸ್ ವೆರಿ ನೈಸ್. ಸೊ ಅವರಿಂದ ಇನ್ನೂ ಚೆನ್ನಾಗಿದೆ. ಸೊ ಒಳ್ಳೆ ಫೀಲ್ಡ್ ಸೆಟ್ ಮಾಡ್ತಿದ್ರು. ಫೀಲ್ಡಿಂಗ್ ಸೂಪರ್, ಬೌಲಿಂಗ್ ಸೂಪರ್, ಎಲ್ಲಾನು ಕರೆಕ್ಟ್ ಆಗಿದೆ. ಸೊ ಹಂಗಾಗಿ ಬೌಲಿಂಗ್ ನೋಡ್ತಾ ಹೋದ್ರೆ ಸ್ಟಾರ್ಟಿಂಗ್ ಇಂದಾನೆ ಒಂದ್ ಸ್ವಲ್ಪ ಟೈಟ್ ಆಗಿ ಬೌಲಿಂಗ್ ಮಾಡ್ಕೊಂಡ್ ಬಂದ್ರು. ಆ ಫೀಲ್ಡ್ ಸೆಟ್ ನೋಡಿರ್ಬೋದು. ಫಸ್ಟ್ ಓವರ್ ಅಲ್ಲೇ ಫೀಲ್ಡ್ ಸೆಟ್ ಎಲ್ಲ ಮುಂದೆ ನಿಲ್ಸ್ಕೊಂತಾ ಇದ್ರು. ಎಲ್ಲ ಬಾಲ್ ಹೋಗಿದ್ ಕಡೆ ಫೀಲ್ಡರ್ಸ್ ಇದ್ರು. ಹಂಗಾಗಿ ಕ್ಯಾಚ್ಗಳು ಮಿಸ್ ಮಾಡ್ಲಿಲ್ಲ. ಫೀಲ್ಡಿಂಗ್ ಸ್ವಲ್ಪ ಟೈಟ್ ಇತ್ತು. ಬೌಲಿಂಗ್ ತುಂಬಾ ಲೈನ್ ತುಂಬಾ ಮೇಂಟೈನ್ ಮಾಡಿದ್ರು. ಶ್ರೀನಿವಾಸ್ ಸರ್, ನಿಮ್ಗೆ ಏನ್ ಅನ್ಸ್ತಾ ಇದೆ ಇವತ್ತಿನ ಮ್ಯಾಚು? ಸೊ CSK ಅವ್ರಿಗೆ ಒಂದ್ ಸ್ವಲ್ಪ ಸ್ಟ್ರಗಲ್ ಆಯ್ತಾ ಬ್ಯಾಟಿಂಗ್ ಅಲ್ಲಿ? ಆಕ್ಚುಲಿ ನಾ ಅಷ್ಟೊಂದು ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೊಂದು ನೋಡಲ್ಲ. ನಾ ನೋಡುವಾಗ ಇವಾಗ 11th ಓವರ್, ಅದು 11th ಓವರ್ ಅಲ್ಲಿ ನಾನು ನೋಡಿದೆ. ಅವಾಗ ರನ್ಸ್ ಎಷ್ಟು 97 for 6 ಇದ್ರು. ಅವಾಗ ಗೊತ್ತಿದೆ CSK ವಿನ್ ಆಗಲ್ಲ, ನಮ್ಮ RCB ವಿನ್ ಆಗುತ್ತೆ ಅಂದ್ರೆ. ಅದೇ ಬಹಳ ಖುಷಿ ನಮ್ಗೆ. ಫಸ್ಟ್ ಮ್ಯಾಚು ಇವರು KKR ಜೊತೆ ವಿನ್ ಮಾಡಿದೆ, ಈ ಮ್ಯಾಚು ವಿನ್ ಮಾಡಿದೆ. ಅದೇ ತುಂಬಾ ಖುಷಿ ನಮ್ಗೆ. ಮತ್ತೆ ಆದ್ಮೇಲೆ ಅನ್ಕೊಂಡಿದೆ ಈ ಮ್ಯಾಚ್ ವಿನ್ ಮಾಡ್ಬೋದು RCB ಅವರು. ಇದು ಯಾಕೆಂದ್ರೆ ರನ್ ರೇಟ್ ಅವಾಗ 16 ಇದ್ರೆ ಚೆನ್ನೈಗೆ ಬಹಳ ಚಾಲೆಂಜ್ ಅದು ಮಾಡಕ್ಕಾಗಲ್ಲ. ಅದು ಅವಾಗ ಅನ್ಕೊಂಡಿದೆ ನಮ್ಮ RCB ಈ ಮ್ಯಾಚ್ ಗೆತ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರತನ್, ನಿಮಗೆ ಯಾವ್ದು ಟರ್ನಿಂಗ್ ಪಾಯಿಂಟ್ ಅನ್ಸುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ? RCB ಅವ್ರ ಬ್ಯಾಟಿಂಗ್ ಇಲ್ಲ RCB ಅವ್ರ ಬೌಲಿಂಗ್ ಟರ್ನಿಂಗ್ ಪಾಯಿಂಟ್? ಇವತ್ತು ಆಕ್ಚುಲಿ ನಮ್ಗೆ 2 ಟರ್ನಿಂಗ್ ಪಾಯಿಂಟ್ ಇತ್ತಾ? ಫಸ್ಟ್ ಅವ್ರು ಟಾಸ್ ವಿನ್ ಆಗಿ ಬೌಲಿಂಗ್ ತಗೊಂಡಿದ್ರು. ಅವ್ರದ್ದು ಒಂದು ಸ್ಟ್ರಾಟಜಿ ಇರುತ್ತೆ ಅನ್ಕೊಂಡಿದ್ವಿ. ಬಟ್ ನಮ್ ಬ್ಯಾಟಿಂಗ್ ಲೈನ್ ಅಪ್ ಒಂದ್ ಲೆವೆಲ್ಗೆ ಚೆನ್ನಾಗಿ ಆಡಿದ್ರು. ಲಾಸ್ಟಿಗೆ ನಮ್ಗೆ ಒಂದು
ಏನಂತೀರಾ, ಏನು ಒಂಥರ ಲಡ್ಡು ಬಂದಂಗೆ ಟೀಮ್ ಡೇವಿಡ್ ಸಾಕತ್ತಾಗಿ ಹೊಡೆದ್ಬಿಟ್ಟ. ಲಾಸ್ಟ್ ಓವರ್ 3 ಸಿಕ್ಸ್ ಹೊಡೆದ್ರು. ಅದು ಅದು ಹಿಂದಿನ ಓವರ್ ಫುಲ್ ಡಾಟ್ಸ್ ಇತ್ತು. ಹೌದು ವಿಕೆಟ್ಸ್ ಬೇರೆ ಹೋಗಿತ್ತು. ಎಲ್ಲಿ 190 ರೀಚ್ ಆಗ್ತಾರಲ್ಲ ಅಂತ ಅನ್ಕೊಂಡಿದ್ವಿ. 3 ಸಿಕ್ಸ್ ಹೊಡೆದು 197 ವರೆಗೂ ಬಂದ್ರು. ಸೊ ಅದೊಂದ್ ಸ್ವಲ್ಪ ನಮ್ಗೆ ಟರ್ನಿಂಗ್ ಪಾಯಿಂಟ್ ಆಯ್ತು. ಸ್ವಲ್ಪ ಫೈಟ್ ಮಾಡ್ಬೋದಪ್ಪ ಇವ್ರ ಜೊತೆ, ಯಾಕಂದ್ರೆ ಅವ್ರು ಯಾವಾಗಿದ್ರು 200 ಆ ಬೌಂಡ್ರಿಲಿ ಇದ್ದಾಗ ಅವರೇ ವಿನ್ ಆಗಿರೋದು ಇದೇ ಹಿಸ್ಟ್ರಿ. ಸೊ ಹಂಗಿದ್ದಾಗ ಅದನ್ನೆಲ್ಲ ನೋಡಿದ್ಮೇಲೆ ಹೌದಪ್ಪ ಇವತ್ತು ಚೆನ್ನಾಗಿ ಫೈಟ್ ಆಗುತ್ತೆ. ನಮ್ದು ಎಲ್ಲಾ ಹುಲಿಗಳು ಚೆನ್ನಾಗೇ ಇದಾವೆ. ಸೊ ಫೀಲ್ಡಿಂಗ್ ಸಖತ್ತಾಗಿದೆ. ಮತ್ತೆ ಆಮೇಲೆ ಇನ್ನು ನೋಡ್ಬೇಕು ಅಂದ್ರೆ ನಮ್ ಟೀಮ್ ಮುಂಚೆ ತರ ಎಲ್ಲ ಇಲ್ಲ ಈಗ. ಎಲ್ಲಾನು ನೀವು ಡಿವೈಡ್ ಮಾಡಿ ನೋಡಿದ್ರೆ ಬ್ಯಾಟಿಂಗ್ ಲೈನ್ ಅಪ್, ಮಿಡ್ಲ್ ಆರ್ಡರ್, ಬೌಲಿಂಗ್, ಆಮೇಲೆ ಸ್ಪಿನ್ನರ್ಸ್ ಗಳು, ಮತ್ತೆ ಅವ್ರದ್ದು ಡಿಸೈಡ್ ಚೆನ್ನಾಗಿದೆ. ಎಲ್ಲಿ ಚೆನ್ನಾಗಿ ದೀಪಕ್ ಕೂಡ ಅವ್ರದ್ದು ನಮ್ಗೆ ಗೊತ್ತಿರ್ಲಿಲ್ಲ ಔಟ್ ಅಂತ. ವಿರಾಟ್ ಕೊಹ್ಲಿ ಅವ್ರು ಬಂದು ಹೇಳಿದ್ರು ತಗೋಣ ಅಂತ. ಒಳ್ಳೆ ಅದೊಂದು ಒಳ್ಳೆ ರಿವ್ಯೂ ತಗೊಂಡ್ರು ಅವರು. ಏನನ್ರಿ ನಾವು ನಡ್ಡಿ ಭಾರಿ ಆತ ಇವತ್ತು ಮ್ಯಾಚ್. ಪತಿದಾರ್ ಅವ್ರದ್ದು 50 ನಿಮ್ಗೆ ಏನ್ ಅನ್ಸುತ್ತೆ ಸರ್? ಒಳ್ಳೆ ಟೈಮ್ ಅಲ್ಲಿ 50 ಹೊಡೆದು ಟೀಮ್ಗೆ ಒಂದ್ ಸ್ವಲ್ಪ ಅನುಕೂಲ ಮಾಡ್ಕೊಟ್ಟಂಗ ಆಯ್ತು. ಚೆನ್ನಾಗಿ ಕ್ಯಾಪ್ಟನ್ಸಿ ಇತ್ತು. ಆಸ್ ಎ ಕ್ಯಾಪ್ಟನ್ 50 ಸ್ಕೋರ್ ಮಾಡಿರೋದು ಅಂದ್ರೆ ಟೀಮ್ಗೆ ಬೂಸ್ಟಿಂಗ್ ತರ ಅದು. ಸೊ ಅದರಿಂದಾನೇ ಇನ್ನೂ ಜಾಸ್ತಿ ಸ್ಕೋರ್ ಬಂತು. ಆಡೆಡ್ ಅಡ್ವಾಂಟೇಜ್ ಆಯ್ತು ಟೀಮ್ಗೆ. ಕರೆಕ್ಟ್. ಸೊ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತ ಹೇಳಿ ಯಂಗ್ಸ್ಟರ್ ಆಸ್ ಎ ಕ್ಯಾಪ್ಟನ್ ಸೂಪರ್ ಲೀಡ್, ಒಳ್ಳೆ ಕ್ಯಾಪ್ಟನ್ಸಿ. ಅಂಡ್ ಎಂಟೈರ್ ಮ್ಯಾಚ್ ಎಲ್ಲ ನೋಡಿದ್ರೆ ಪಟ್ಟಿದಾರ್ ಅವರು ಸ್ಮೈಲಿಂಗ್ ವಿನ್ ಮಾಡಿಸ್ತಾ ಇದೆ ಟೀಮ್ಗೆ. ಅವ್ರ ಸ್ಮೈಲೇ ವಿನ್ನಿಂಗ್, ಟೀಮ್ ವಿನ್ನಿಂಗ್. ಸೂಪರ್ ಸರ್. ಸೊ ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಯಾರ್ಗ ಅನ್ಸ್ಬೋದು ನಿಮ್ಗೆ RCB ಟೀಮ್ ಇಂದ? ಪ್ಲೇಯರ್ ಆಫ್ ದಿ ಮ್ಯಾಚ್ ಪತಿದಾರ್ಗೆ ಕೊಡಬಹುದಾ? ಕ್ಯಾಪ್ಟನ್ಸಿ ಕೊಡಬಹುದು, ಪತಿದಾರ್ಗೆ ಕೊಡಬಹುದು. ಇಲ್ಲ ಬಾಲಿಂಗ್ ಲೈನ್ ಅಪ್ ಅಲ್ಲಿ ಸ್ವಲ್ಪ ಯಾರಾದ್ರೂ ಒಳ್ಳೆ ಎಕಾನಮಿಯಲ್ಲಿ ಮಾಡಿದ್ರು. ಅವರು ಸ್ವಲ್ಪ ಪಾರ್ಟ್ನರ್ಶಿಪ್ ಎಲ್ಲ ಬ್ರೇಕ್ ಮಾಡಿದ್ರು ದಯಾಳಿಂದ. ಹೌದು. ಸೊ ನೋಡ್ಬೇಕು, ಯಾರಿಗೆ ಬರ್ಲಿ ನಮ್ಮವ್ರಿಗೆ ಬರುತ್ತೆ. ಬಟ್ ಮೇನ್ ಅಂದ್ರೆ ನಾವು CSK ಮೇಲೆ ವಿನ್ ಆಗಿದ್ವಿ, ಅದು ಇಂಪಾರ್ಟೆಂಟ್. ಅದು 1 ರನ್ ಆಗ್ಲಿ 50 ರನ್ ಆಗ್ಲಿ, ಇವತ್ತಂತೂ ಫುಲ್ ಹೀನಾಯವಾಗಿ ಸೋತ್ ಬಿಟ್ಟಿದ್ದಾರೆ ಅವರು. ಸೊ ಅದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ ನಮ್ಗೆ. ನೆಕ್ಸ್ಟ್ ಇನ್ ಯಾವ ಮ್ಯಾಚ್ ಅವ್ರು ಹಿಂಗೆ ಆಡ್ಲಿ ಅಂತ ಬಯಸ್ತೀವಿ. ಸೊ ಇನ್ನು ನೆಕ್ಸ್ಟ್ ಬೆಂಗಳೂರು ಬರ್ತಾರ ಅವರು, ಅವಾಗ್ಲೂ ನಾವು ನಮ್ ಪ್ರಯತ್ನ ಮಾಡೋಣ. ಸೊ ಬಹಳ ಟೈಟ್ ಇರ್ತಾವ ಮ್ಯಾಚ್ ಗಳು. ಇದು ತುಂಬಾ ದಿನಗಳಾದ್ಮೇಲೆ ಆಸೆ ಇತ್ತು. 2008 ಅಲ್ಲಿ 2025 ಅಲ್ಲಿ. ಸೊ 18 years. ಹೌದು. ಸೊ ಬನ್ನಿ ವೆಂಕಟೇಶ್ ಬನ್ನಿ. ಮಣಿ ಸರ್ ಪ್ಲೀಸ್ ಕಮ್ ಫಾರ್ವರ್ಡ್. ಮಲ್ಲಿಕಾರ್ಜುನ ಬನ್ನಿ ಪ್ಲೀಸ್. ಬರ್ರ ಆ ಟಂಗ ನಕ ಅಂತ ಬಂದಿದ್ವಿ ನೋಡೋಣ. ಪ್ಲೀಸ್ ಶೇರ್ ಯುವರ್ ಥಾಟ್ಸ್ ಪ್ಲೀಸ್. ಬನ್ನಿ ಇಲ್ಲಿ ಬನ್ನಿ. ನಾನು ಇದಕ್ಕೋಸ್ಕರನೇ ಮಲ್ಲಿಕಾರ್ಜುನ ಹೇಳಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು. ಇವತ್ತು ನಮ್ಮ RCB ಅವರು ತಿಂಡಿ ಮ್ಯಾಚ್ ತಿಂಡಿಯಾಗಿ ಗೆದ್ದಿದ್ದಾರೆ ಇವತ್ತು. ನಾನು ಇದಕ್ಕೋಸ್ಕರನೇ ಆಫೀಸ್ ನ ಬೇಗ ಬಿಟ್ಟು ಲಾಗೌಟ್ ಆಗಿ ಮನೆಗ್ ಬಂದು ಊಟ ಮುಗಿಸ್ಕೊಂಡು ಎಲ್ಲೂ ಏನೋ ಕದ್ಲೇ ಇಲ್ಲ. ಇದು ಒಂಥರ ಹೆಂಗಾಗಿದೆ ಅಂದ್ರೆ IPL ವಿನ್ ಆದಷ್ಟೇ ಖುಷಿ ಆಗ್ಬಿಟ್ಟಿದೆ. ಮಣಿ ಸರ್ ಗುರಾಯಿಸ್ತಾ ಇದಾರೆ ಅಲ್ಲಿ ಸ್ವಲ್ಪ. ನೋ ಕಾಮೆಂಟ್ಸ್ ಇಲ್ಲ ಸರ್. ಸೊ ನಿಮ್ಗೆ ಮಲ್ಲಿಕಾರ್ಜುನ ನಿಮ್ಗೆ ಏನ್ ಅನ್ಸತ್ತೆ ಈ ಸರಿ RCB ಇದೇ ಸ್ಟ್ರಾಟಜಿಯಲ್ಲಿ ಒಳ್ಳೆ ಬೌಲಿಂಗ್ ಲೈನ್ ಅಪ್, ಬ್ಯಾಟಿಂಗ್ ಒಳ್ಳೆ ಪವರ್ ಇದೆ, ಇಂಟೆಂಟ್ ಚೆನ್ನಾಗಿದೆ. ಬಂದಿದ ತಕ್ಷಣ ಫಿಲ್ ಸಾಲ್ಟ್ ಮತ್ತೆ ನಮ್ಮ ಕೊಹ್ಲಿ ಅವರು ನಿಂತ್ಕೊಂಡು ಸ್ಟ್ಯಾಂಡಿಂಗ್ 50-60 ರನ್ಸ್ ಪಾರ್ಟ್ನರ್ಶಿಪ್ ನಿಮ್ಗೆ ಕ್ರೂಷಿಯಲ್ ಅನ್ಸತ್ತಾ? ಸ್ಟಾರ್ಟಿಂಗ್ ಪಾರ್ಟ್ನರ್ಶಿಪ್ ಪವರ್ ಪ್ಲೇ ಅಲ್ಲಿ ಒಂದ್ ಸ್ವಲ್ಪ ರನ್ಸ್ ಬಂದ್ರೆ ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನ್ ಎಲ್ಲ ಸ್ವಲ್ಪ ಆರಾಮಾಗಿ ಆಡ್ಕೊಂಡು ಹೋಗ್ಬೋದು ಅಂತ ಹೆಂಗ್ ಅನ್ಸುತ್ತೆ ನಿಮ್ಗೆ? ಹೌದು, ಈ 2 ಮ್ಯಾಚ್ ನೋಡಿದಾಗ ನನ್ಗೆ ಹಂಗೆ ಅನಿಸ್ತಾ ಇದೆ ಈಗ. ಸೊ ಇವ್ರ ಇಂಟೆಂಟ್ ಆಗ್ಲಿ, ಇವ್ರ ಬೌಲಿಂಗ್ ಅಲ್ಲಿ, ಬ್ಯಾಟಿಂಗ್ ಅಲ್ಲಿ ದೇ ಆರ್ ಶೋಯಿಂಗ್ ದೇರ್ ಕ್ಲಿಯರ್ ಇಂಟೆಂಟ್ ಕ್ಯಾರೆಕ್ಟರ್ಸ್. ಎಸ್, ಯಾರೇ ಆಗ್ಲಿ RCB ನೋಡ್ಬೋದು 2.27 ರನ್ ರೇಟ್ 27 ಅಲ್ಲಿ ಇದ್ದಾರೆ. ಟೇಬಲ್ ಟಾಪರ್ಸ್, ಪ್ಲೇಡ್ 2-1-2. ಸೊ ಇದೇ ಒಂದು ಸ್ಟ್ರೀಕ್ ಕಂಟಿನ್ಯೂ ಆಗ್ಬೇಕು ಅಂತ ನಮ್ಮ ಆಸೆ. ವೆಂಕಟೇಶ್ ಅವರೇ ಬನ್ನಿ ಇಲ್ಲೇ ದಯವಿಟ್ಟು ನಿಮ್ಮ ಅನಿಸಿಕೆ. ಇವತ್ತು ಟಾಸ್ ಆಗಿದ ತಕ್ಷಣ ಅವರು ಬೌಲಿಂಗ್ ಆರಿಸ್ಕೊಂಡ್ರು ಚೆನ್ನೈ ಅವರು. ನಮಗೂ ಅನಿಸ್ತು ಬೌಲಿಂಗ್ ಇದ್ರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ, ಯಾಕಂದ್ರೆ ಸ್ವಲ್ಪ ಡ್ಯೂ ಫ್ಯಾಕ್ಟರ್ ಬಂದ್ರೆ ಬಾಲ್ ಕೈಯಿಂದ ಜಾರುತ್ತೆ. ಸೊ ಹಂಗಾಗಿ ನಿಮಗೆ ಬಾಲ್ ಟರ್ನ್ ಆಗಲ್ಲ, ಹಂಗಾಗಿ ಬಾಲ್ ಕ್ಯಾಚ್ ಹಿಡಿಯುವಾಗ ಸ್ವಲ್ಪ ಜಾರತ್ತೆ. ನಿಮ್ಗೆ ಹೇಗ ಅನ್ನಿಸ್ತು ಟಾಸ್ ಅವ್ರು ಗೆದ್ದಿದ ತಕ್ಷಣ ಮ್ಯಾಚ್ ಸ್ವಲ್ಪ RCB ಕಡೆ ಇಲ್ಲ ಅಂತ ಅನ್ಸ್ತಾ? ಇಲ್ಲ ನಿಮ್ಗೆ ಹೋಪ್ಸ್ ಇತ್ತು? ಆ ತರ ಏನಿದ್ದಿಲ್ಲ, ಹೋಪ್ಸ್ ಇತ್ತು ನಂಗೆ ಹೋಪ್ಸ್ ಇತ್ತು. ಏನ್ ಹೇಳ್ಬೇಕು ಅಂತಂದ್ರೆ ನಮ್ದು ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಇರ್ತಾರಲ್ವಾ, ಸೊ ಹಂಗಾಗಿ ಅವ್ರು ಇರ್ತಾರೆ, ಚೆನ್ನಾಗಿ ಸ್ಕೋರ್ ಬರುತ್ತೆ ಧೈರ್ಯ ಇತ್ತು ನಮ್ಗೆ.
ಆಮೇಲೆ ಫಸ್ಟ್ ಒಂದು 3 overs ಅಲ್ಲಿ ನಮ್ ಸಾಲ್ಟ್ ಅವರು ಬಿರಿಯಾಗಿ ಹೊಡ್ತಾ ಇದ್ರು. ಸೊ ಸೂಪರ್ ಆಗಿ ಹೊಡೆದ್ರು. ಸೊ ಅವಾಗ 200+ ಎಕ್ಸ್ಪೆಕ್ಟೆಡ್ ಇತ್ತು. ಸೊ ನಿರಂತರವಾಗಿ ವಿಕೆಟ್ ಎಲ್ಲ ಕಳ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಅಂದ್ರೆ ಬಟ್ ಕೊನೆಯಲ್ಲಿ ಬಂದು ಟೀಮ್ ಡೇವಿಡ್ ಅವರು ಸೂಪರ್ ಆಗಿ ಫಿನಿಶ್ ಮಾಡ್ಕೊಟ್ರು ನಮ್ಗೆ. ಸೊ ಒಳ್ಳೆ ಮ್ಯಾಚ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರತನ್ ಸರ್ ಬನ್ನಿ, ದಯವಿಟ್ಟು ನಿಮ್ಮ ಕೊನೆ ಅನಿಸಿಕೆಗಳು ಹೇಳಿ. ಇನ್ನ ನೆಕ್ಸ್ಟ್ ಸ್ಟ್ರಾಟಜಿಗಳು ಹೆಂಗಿರ್ಬೇಕು ಅಪ್ಕಮಿಂಗ್ ಮ್ಯಾಚಸ್ ಅಲ್ಲಿ? ಸೊ ಇನ್ನ ಹೇಳ್ಬೋದು ಅಂದ್ರೆ ಟೇಬಲ್ ಪ್ರಕಾರ ಇನ್ನೊಂದು 5 ಮ್ಯಾಚ್ 5ರಿಂದ 6 ಮ್ಯಾಚ್ ಗೆದ್ರೆ ಕ್ವಾಲಿಫಿಕೇಶನ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಸ್ವಲ್ಪ ಹಂಚ್ಕೊಬೋದಾ? ಲಾಸ್ಟ್ ಅಲ್ಲಿ ಟೇಬಲ್ ಹೆಂಗಿರ್ಬೋದು, ನೆಕ್ಸ್ಟ್ ಅಪ್ಕಮಿಂಗ್ ಮ್ಯಾಚ್ ಅಲ್ಲಿ ಏನೇನು ಸ್ಟ್ರಾಟಜಿ ಯೂಸ್ ಮಾಡ್ಬೋದು, ನೀವು ಸ್ವಲ್ಪ ಜಾಯ್ನ್ ಆಗಿದ್ರೆ ಹೇಳಿ ವಿನೋದ್. ಇಲ್ಲ, ಈಗ ಆಕ್ಚುಲಿ ಅವರು ಮೂವ್ ಆಗ್ತಿರೋದು ಚೆನ್ನಾಗಿದೆ. ಅವ್ರದ್ದು ಬ್ಯಾಟಿಂಗ್ ಲೈನಪ್ ಇರೋದು, ಮತ್ತೆ ಮಿಡ್ಲ್ ಆರ್ಡರು, ಆಮೇಲೆ ಬಾಲಿಂಗ್ ಲೈನಪ್ ಇರಲಿ, ಮತ್ತೆ ಇನ್ನೊಂದೇನಂದ್ರೆ ಅವ್ರದ್ದು ಫೀಲ್ಡಿಂಗು ತುಂಬಾ ಇಂಪ್ರೂವ್ ಆಗಿದೆ. ಲಾಸ್ಟ್ ಸೀಸನ್ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿ ಬಾಲ್ಗಳು ವೇಸ್ಟ್ ಮಾಡ್ತಿಲ್ಲ, ವೈಡ್ಗಳು ಜಾಸ್ತಿ ಇಲ್ಲ, ನೋ ಬಾಲ್ ಇಲ್ಲ. ಸೊ ಬಾಲಿಂಗ್ ಲೈನಪ್ ಎಲ್ಲ ನೀಟಾಗಿದೆ. ಅದಾದ್ಮೇಲೆ ಅವ್ರದ್ದು ಬ್ಯಾಟಿಂಗ್ ಏನಾಗ್ತಿತ್ತು, ನಾವು ಒಂದು ಇಲ್ಲ 2 ಇಲ್ಲ 3 ಜನ ಇಷ್ಟೇ ಡಿಪೆಂಡ್ ಆಗಿದ್ವಿ ನಾವು. 3 ವಿಕೆಟ್ ಹೋದ್ರೆ ಹೋಯ್ತು ಆರ್ಸಿಬಿ. ಇವಾಗ 4-5 ಈಗ ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿದೆ. ಆಮೇಲೆ ವೆರೈಟಿ ಆಫ್ ಬ್ಯಾಟ್ಸ್ಮನ್ಸ್ ಇದಾರೆ. ಸೊ ಫಸ್ಟ್ ನೀವು ನೋಡಿದ್ರೆ ಒಂದ್ 3 ಜನ 4 ಜನ ನಿಂತ್ಕೊಂಡು ಇಲ್ಲ ಅವ್ರ ಸಪೋರ್ಟ್ ತಗೊಂಡು ಬೇರೆಯವರು ಬ್ಯಾಟಿಂಗ್ ಲೈನಪ್ ಎಲ್ಲ ನೋಡಿದ್ರೆ ಅವರೆಲ್ಲ ಹಿಟ್ಟಿಂಗ್ ಚಾನ್ಸಸ್ ತಗೊಂಡು ಚೆನ್ನಾಗಿ ರನ್ ತಗೊಂಡ್ಬಂದು 6 overs ಫಸ್ಟ್ ಪವರ್ ಪ್ಲೇ ಅಲ್ಲಿ ತಗೊಂಡ್ ಬಂದು, ಆಮೇಲೆ ಮಿಡ್ಲ್ ಆರ್ಡರ್ ಅವ್ರಿಗೆ ಒಂದು ಅದೊಂದು ಎನರ್ಜಿ ಅದೇ ಹಂಗೆ ಕಂಟಿನ್ಯೂ ಆಗಿದ್ದಕ್ಕೆ ಅವರು ಸಮ್ವೇರ್ ಅರೌಂಡ್ 200 ನಿಯರ್ ಬೈ 200 ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ಸ್ಟ್ರಾಟಜಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಇನ್ನು ಅಪ್ಕಮಿಂಗ್ ಮ್ಯಾಚಸ್ ಅಲ್ಲಿ ಅನುಕೂಲ ಆಗ್ಬೋದು ಅಂತ ನಿಮ್ಮ ಅನಿಸಿಕೆನಾ? ಹೌದೌದು, ಇದು ಇನ್ನೊಂದ್ ಸ್ವಲ್ಪ ಇಂಪ್ರೂವೈಸ್ಡ್ ಬೇಕು. ನಾವು ಇಷ್ಟೇ ನಿಯರರ್ ಆಗಿ ಎಲ್ಲಾ ಮ್ಯಾಚ್ಗಳು ಹಿಂಗ ಆಗಲ್ಲ, ಎಲ್ಲಾ ಟೀಮ್ಗಳು ಹಿಂಗಿಲ್ಲ. ಸೊ ನಾವು ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಎಲ್ಲೆಲ್ಲಿ ನಮ್ದು ಮಾಡ್ಕೋಬೇಕಾಗತ್ತೆ. ಸೊ ಒಳ್ಳೇದಾಗ್ಲಿ, ನೋಡೋಣ. ಗುಡ್ ಗೋಯಿಂಗ್ ಇದೆ. ಸೊ ಇನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಖುಷಿ ಇದೆ, ತುಂಬಾ ಖುಷಿ ಆಗ್ತಿದೆ. CSK ಅನ್ನೋದಲ್ಲ, ನಾವು ಇನ್ಮೇಲೆ ನೆಕ್ಸ್ಟ್ ಈ IPL ಸೀಸನ್ ನಮ್ದೇ ಅನ್ನೋ ತರ ಅನ್ಕೋತಾ ಇದೀವಿ. ಸೊ ಹಂಗಾಗಿ ನೋಡೋಣ ಏನು ಮುಂದಿನ ದಿನಗಳು ಹೆಂಗೆ ಹೋಗುತ್ತೆ ಅಂತ. ಆಡ್ಲಿ, ಚೆನ್ನಾಗಿ. ವಿನೋದ್, ಯುವರ್ ಫೈನಲ್ ಥಾಟ್ಸ್ ಆನ್ ಟುಡೇಸ್ ಮ್ಯಾಚ್. ನಿಮ್ಗೆ ಏನಿಸ್ತು? ಯಾವ ಕಡೆ ಎಲ್ಲಿತ್ತು ಟರ್ನಿಂಗ್ ಪಾಯಿಂಟ್ RCBಗೆ? ರೈಟ್ ಫ್ರಮ್ ದ ಸ್ಟಾರ್ಟ್ ಇಂದನೇ ಇತ್ತಾ, ಇಲ್ಲ RCB ಚೆನ್ನೈ ಅವ್ರ ಬ್ಯಾಟಿಂಗ್ ಬಂದರಿಂದ ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಅಂತ? ಟೈಟ್ ಬೌಲಿಂಗ್ ಇಂದಾಗ್ಲಿ, ಒಳ್ಳೆ ಫೀಲ್ಡಿಂಗ್ ಇಂದಾಗ್ಲಿ, ಫೀಲ್ಡ್ ಸೆಟಪ್ ಇಂದಾಗ್ಲಿ, ಸೊ ಯು ಕ್ಯಾನ್ ಶೇರ್ ಯುವರ್ ಥಾಟ್ಸ್. ಟಾರ್ಗೆಟ್ ಇಂದನೇ ಟರ್ನಿಂಗ್ ಪಾಯಿಂಟ್ ಆಯ್ತು. 197 ಟಾರ್ಗೆಟ್ ಚೆನ್ನೈ ಪಿಚ್ ಅಲ್ಲಿ ಅಂದ್ರೆ ಐ ಥಿಂಕ್ ಇಟ್ಸ್ ಡಿಫಿಕಲ್ಟ್ ಚೇಸಿಂಗ್ ಅದು. ಅದರಲ್ಲಿ ಆ ಗ್ರೌಂಡ್ ಅಲ್ಲಿ ಇವಾಗ ತನಕ ವೆರಿ ರೇರ್ ಕೇಸಸ್ ಅಲ್ಲಿ ಮೋರ್ ದೆನ್ 190 ನೋಡಿರೋದು ಚೇಸಿಂಗ್. ಸೊ ಅದು ಮೇನ್ ಇಂಪಾರ್ಟೆಂಟ್. ಕಾನ್ಫಿಡೆನ್ಸ್ ಆಯ್ತು ಟೀಮ್ಗೆ. 197 ಸ್ಕೋರ್ ಬಂದ್ಮೇಲೆ ಬೌಲರ್ಸ್ಗೆಲ್ಲ ಫುಲ್ ಕಾನ್ಫಿಡೆಂಟ್. ಅದರಲ್ಲಿ ಸ್ಟಾರ್ಟಿಂಗ್ ವಿಕೆಟ್ ಫಸ್ಟ್ ಸ್ಟಾರ್ಟಿಂಗ್ ಪವರ್ ಪ್ಲೇ ಅಲ್ಲೇ 3 ವಿಕೆಟ್ 2 ವಿಕೆಟ್ ಹೋಗಿದ್ದು. ಅದು ಫುಲ್ ಕಾನ್ಫಿಡೆನ್ಸ್ ಆಯ್ತು, ಟೀಮ್ ಬೂಸ್ಟಿಂಗ್ ಆಯ್ತು. ಅದರಿಂದಾನೇ ಟೀಮ್ ಇಷ್ಟು ಈಸಿಯಾಗಿ ಆಯ್ತು. ಅವ್ರಿಗೆ ಪ್ರೆಷರ್ ಆಯ್ತು ಅಲ್ಲಿ. ಸೊ ಅಲ್ಲಿ ಪವರ್ ಪ್ಲೇ ಅಲ್ಲಿ ಅವ್ರಿಗೆ ರನ್ಸ್ ಬಂದಿಲ್ಲ ಅಂತ ಹೇಳ್ತಿದ್ರ. ಪವರ್ ಪ್ಲೇ 6 overs ಅಲ್ಲಿ 30 ಚಿಲ್ಡ್ರ ರನ್ ಇತ್ತು. ಹಂಗಾಗಿ ಪವರ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಎನಿ ಮ್ಯಾಚ್, ಎನಿ ಇನ್ನಿಂಗ್ಸ್. ಪವರ್ ಪ್ಲೇ 60 runs ಮೇಲೆ ಬಂದ್ರೇನೆ ಒಂದ್ ಮ್ಯಾಚ್ ನ ಸ್ಟೇಬಲ್ ಆಗಿ ಆಡಕ್ಕಾಗತ್ತೆ. ಹಂಗಾಗಿ ಥ್ಯಾಂಕ್ ಯು ವಿನೋದ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಥಾಟ್ಸ್. ಸೊ ನೋಡಿದ್ರಿ ಫ್ರೆಂಡ್ಸ್, ನೀವೆಲ್ಲ ಇವತ್ತಿನ ಮ್ಯಾಚ್ ಎಲ್ಲಾರ್ಗು ಖುಷಿ ಆಯ್ತಾ ಅಂತ ಅನ್ಕೊಂಡಿದೀನಿ. RCB ಗೆದ್ದಿದ್ರಿಂದ ಬಹಳ ವರ್ಷಗಳ ನಂತರ RCB ಮ್ಯಾಚ್ ಗೆಲ್ತಿದ್ದಾರೆ. ಚೆನ್ನೈ ಅಲ್ಲ, ಅದು ಚೆನ್ನೈ ಮೇಲೆ ಹೊಡೆಯೋದು ತಮಾಷೆ ಮಾತೆ ಅಲ್ಲ. ಅದು 50 ರನ್ನಿಂದ ಗೆಲ್ಲೋದಂತೂ ಇನ್ನೂ ತಮಾಷೆ ಮಾತೆ ಅಲ್ಲ ಅದು. ಸೊ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್ ರತನ್, ವಿನೋದ್, ಮಲ್ಲಿಕಾರ್ಜುನ, ಶ್ರೀನಿವಾಸ್ ಸರ್, ಆಲ್ ಅದರ್ಸ್. ಸೊ ಸಿಗೋಣ, ಮತ್ತೆ ಸಿಗೋಣ. RCB ಮ್ಯಾಚ್ಗಳಿನ ಬಾಕಿ ಇದೆ. ಹಿಂಗ ಹೇಳ್ತಾ ಜೈ RCB, ನಮ್ಮ ಹುಲಿ ಕಿಂಗ್ ಕೊಹ್ಲಿ. ಬಾಯ್, ಸಿ ಯು. Go. ನಮ್ಮ ಹುಲಿ ಕಿಂಗ್ ಕೊಹ್ಲಿ. ಜೈ RCB.